Hello dear students, welcome back. Let us continue solving problems based on reflexive, symmetric and transitive relation. The next question is, show that the relation R in R defined as R equal to A comma B such that A is less than or equal to B is reflexive and transitive but not symmetric. ಇಲ್ಲಿ ಎರಡು ಆರ್ಗಳಿದೆ. ಒಂದು this R is the name of the relation. ಇದೇನಿದು, ಇದು ರಿಲೇಷನ್. ಇದು ಈ ಆರ್ ಏನು ರೆಪ್ರೆಸೆಂಟ್ ಮಾಡ್ತದೆ ಅಂತಂದರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ನ ರೆಪ್ರೆಸೆಂಟ್ ಮಾಡ್ತದೆ. ಅದು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಸೊ ಕನ್ಫ್ಯೂಸ್ ಆಗಬಾರ್ದು. ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ನೊಟೇಷನ್ ಆಫ್ ರಿಯಲ್ ನಂಬರ್ಸ್ ಬರಿಬೇಕಾದಾಗ ಈ ರೀತಿ ಬರೀತಾರೆ. ಇದು ನೊಟೇಷನ್ ಸ್ಕ್ರಿಪ್ಟ್, ಇದು ರಿಯಲ್ ನಂಬರ್ಸ್ನ ಬರೆಯೋದು. ಸೊ ಈ ಥರದ್ದು ಕೆಲವೊಂದಷ್ಟು ಬೇಸಿಕ್ ನೊಟೇಷನ್ಗಳ ಬಗ್ಗೆ ನಿಮಗೊಂದು ಐಡಿಯಾ ಇರಬೇಕು. ಇಲ್ಲಿ ರಿಲೇಷನ್ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂತಂದರೆ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಅಂತ ಡಿಫೈನ್ ಮಾಡಿದರೆ ಇದು ರಿಫ್ಲೆಕ್ಸಿವ್ ಆಗ್ತದಂತೆ ಮತ್ತು ಟ್ರಾನ್ಸಿಟಿವ್ ಆಗ್ತದಂತೆ, ಆದರೆ ಸಿಮೆಟ್ರಿಕ್ ಆಗಲ್ಲ ಅಂತ ನಾವೇನು ಮಾಡಬೇಕು, ಇಲ್ಲಿ ಪ್ರೂವ್ ಮಾಡಬೇಕು. ಓಕೆ, ಸೊಲ್ಯೂಷನ್. ಫಸ್ಟ್ ಒನ್, ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ clearly A is less than or equal to A for all A belongs to set of all real numbers. ಅಂದರೆ ಯಾವುದೇ ರಿಯಲ್ ನಂಬರ್ ತೊಗೊಂಡ್ರು ಕೂಡ ಅದು ಈ ಒಂದು ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡೇ ಮಾಡ್ತದೆ. ಫಾರ್ ಎಕ್ಸಾಂಪಲ್ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ನೆನ್ಪಿಟ್ಕೊಳ್ರಿ, ದಿಸ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ಬಟ್ 2 ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್ 2 ಅಂತ ಇದ್ದರೆ then it is a false statement. 2 is strictly less than 2 is false statement, but 2 is less than or equal to anta idre then it is a true statement. Similarly 5 is less than or equal to 5, it is a true statement. ಯಾಕಂದ್ರೆ ಇಲ್ಲಿ ಎರಡು ಸ್ಟೇಟ್ಮೆಂಟ್ಗಳಿದೆ, ಒಂದು ಲೆಸ್ ದ್ಯಾನ್, ಇನ್ನೊಂದು ಈಕ್ವಲ್. ಸೊ ಲೆಸ್ ದ್ಯಾನ್ ಅನ್ನೋದು ಫೇಲ್ ಆಗ್ಬೋದು, ಆದರೆ ಆರ್ ಈಕ್ವಲ್ ಅಂತ ಹೇಳಿದ್ವಿ. ಸೊ ಲೆಸ್ ದ್ಯಾನ್ ಆಗಿದ್ರು ಈ ಕಂಡೀಷನ್ ಏನಾಗ್ತದೆ ಅಂತಂದ್ರೆ ಟ್ರೂ ಆಗ್ತದೆ, ಈಕ್ವಲ್ ಆಗಿದ್ರು ಈ ಕಂಡೀಷನ್ನು ಟ್ರೂ ಆಗ್ತದೆ, ಈ ಸ್ಟೇಟ್ಮೆಂಟು ಟ್ರೂ ಆಗ್ತದೆ. ಹಾಗಾಗಿ ಇಲ್ಲಿ ಈಕ್ವಲ್ ಇರೋದ್ರಿಂದ ನಾವು ಇಲ್ಲಿ ಟ್ರೂ ಸ್ಟೇಟ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸಿಮಿಲರ್ಲಿ √2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು √2. ದಿಸ್ ಈಸ್ ಆಲ್ಸೋ ಎ ಟ್ರೂ ಸ್ಟೇಟ್ಮೆಂಟ್. ಸೊ ಇಫ್ ಯು ಕನ್ಸಿಡರ್ ಎನಿ ರಿಯಲ್ ನಂಬರ್ then A will be less than or equal to A. If the real number you considered is A, then A will be less than or equal to A. It is a true statement forever. So this implies A comma A belongs to R. ಈ R ಯಾವುದಿದು, ರಿಲೇಷನ್. ಫಾರ್ ಆಲ್ A belongs to R. ಇದೇನಿದು, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಸೊ A comma A belongs to R ಆಗಿರೋದ್ರಿಂದ ಇದರರ್ಥ A is related to A and A is arbitrary real number. ಯಾವುದೋ ಒಂದು ಜನರಲ್ ರಿಯಲ್ ನಂಬರ್ ತಗೊಂಡಿದ್ದೀವಿ, ಸೊ ಎಲ್ಲ ರಿಯಲ್ ನಂಬರ್ಗೂ ಆಗ್ತದೆ. ಸೊ ದಿಸ್ ಇಂಪ್ಲೈಸ್ ದ ಗಿವನ್ ರಿಲೇಷನ್ R is ರಿಫ್ಲೆಕ್ಸಿವ್ ರಿಲೇಷನ್. ಸೊ ನಾನು ಜಸ್ಟ್ ರಿಫ್ಲೆಕ್ಸಿವ್ ಅಂತ ಬರಿತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ರಿಫ್ಲೆಕ್ಸಿವ್ ರಿಲೇಷನ್ ಆಲ್ಸೋ. ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಬೇಕಿದ್ರೆ ಬರಿಬೋದು. ನೆಕ್ಸ್ಟ್ ಒನ್, ಎರಡನೇದು ಯಾವುದು ಅಂತಂದರೆ ಸಿಮೆಟ್ರಿಕ್. ಅವರೇ ಹೇಳಿದಾರಲ್ಲಿ ಸಿಮೆಟ್ರಿಕ್ ಆಗಲ್ಲ, ಅದನ್ನು ಪ್ರೂವ್ ಮಾಡಿ ಅಂತ ಹೇಳಿದರೆ. ಸೊ ಸಿಮೆಟ್ರಿಕ್ ಆಗಲ್ಲ ಅಂತಂದರೆ ಈ ಕಂಡೀಷನ್ನ ಫೇಲ್ ಮಾಡೋ ಥರ ಯಾವುದಾದ್ರೂ ಒಂದು ಪೇರ್, ಆರ್ಡರ್ಡ್ ಪೇರ್ ಇರಬೇಕು ರಿಲೇಷನ್ ಒಳಗಡೆ. ಅಂದರೆ A ಲೆಸ್ ದೆನ್ ಆರ್ ಈಕ್ವಲ್ ಟು B ಆಗಿರಬೇಕು, ಆದರೆ B ಲೆಸ್ ದೆನ್ ಆರ್ ಈಕ್ವಲ್ ಟು A ಆಗಿರಬಾರ್ದು. ಸೊ ಆ ರೀತಿ ಅಟ್ಲೀಸ್ಟ್ ಒಂದು ಆರ್ಡರ್ಡ್ ಪೇರ್ ಸಿಕ್ಕರೂ ಕೂಡ ನನಗೆ ಸಾಕು. ನಾನೆಂತ ಕ್ಲೇಮ್ ಮಾಡ್ಬೋದು ಅಂತಂದರೆ ದ ಗಿವನ್ ರಿಲೇಷನ್ ಆರ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಕ್ಲೇಮ್ ಮಾಡ್ಬೋದು. ನೋಡಿ, ಒಂದು ಆರ್ಡರ್ಡ್ ಪೇರ್ ತಗೊಳ್ತೀನಿ ನಾನು. ಏನಂತಂದರೆ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ದಿಸ್ ಇಂಪ್ಲೈಸ್ ವಾಟ್? 1, 2 ಬಿಲಾಂಗ್ಸ್ ಟು ರಿಲೇಷನ್. 1 ಲೆಸ್ ದೆನ್ ಆರ್ ಈಕ್ವಲ್ ಟು 2 ಇದೆ ಅಂತಂದರೆ 1, 2 ಅನ್ನೋದು ರಿಲೇಷನ್ ಒಳಗಡೆ ಇರ್ತದೆ. ಆದರೆ 2 ಈಸ್ ಗ್ರೇಟರ್ ದ್ಯಾನ್ 1. ನೋಡಿ, ಸಿಮೆಟ್ರಿಕ್ ಆಗಬೇಕು ಅಂತಂದರೆ A comma B ಸಿಮೆಟ್ರಿಕ್ ಆಗಬೇಕು ಅಂದರೆ ಕಂಡೀಷನ್ ಏನಂತ ಇರೋದು, ಇಫ್ A comma B ಬಿಲಾಂಗ್ಸ್ ಟು R, ದೆನ್ B comma A ಬಿಲಾಂಗ್ಸ್ ಟು R ಆಗಿರಬೇಕು. ಸೊ A comma B ಬಿಲಾಂಗ್ಸ್ ಟು R ಅಂದರೆ ಇಲ್ಲಿ ಕಂಡೀಷನ್ ಏನು, A ಲೆಸ್ ದೆನ್ ಆರ್ ಈಕ್ವಲ್ ಟು B ಆಗಿರಬೇಕು. B comma A ಬಿಲಾಂಗ್ಸ್ ಟು R ಅಂದರೆ
ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಆಗಿರಬೇಕು. ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನಾವೇನಂತ ಹೇಳ್ಬೋದು, ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬೋದು. ಇಲ್ಲಿಗೆ ಬಂದರೆ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಇದೆ ಅಂತಂದರೆ ಅದನ್ನು ನಾವು 1 ಕಮ 2 ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬೋದು. ಆದರೆ ನಾನು ರಿವರ್ಸ್ ಆಗಿ ಬರೆದ್ರೆ, ಅಂದರೆ ಬಿ ಕಮ ಎ ಫಾರ್ಮಲ್ಲಿ ಬರೆದ್ರೆ ಬಿ ಈಸ್ ಗ್ರೇಟರ್ ದ್ಯಾನ್ 1, 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2, ಬಟ್ 2 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. 2 ಅನ್ನೋದು 1ಗಿಂತಲೂ ದೊಡ್ಡದು. ಸೊ 2 ಈಸ್ ಗ್ರೇಟರ್ ದ್ಯಾನ್ 1. ಇದರ ಅರ್ಥ ಏನು? ದಿಸ್ ಇಂಪ್ಲೈಸ್ 2, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ರಿಲೇಷನ್ ಒಳಗಡೆ ಬರಬೇಕು ಅಂತಂದರೆ ಇದು ಲೆಸ್ ದೆನ್ ಆರ್ ಈಕ್ವಲ್ ಟು ಇರಬೇಕಿತ್ತು. ಆದರೆ ಇಲ್ಲಿ ಕಂಡೀಷನ್ ಏನಂತ ಇರೋದು ಅಂತಂದರೆ 2 ಈಸ್ ಗ್ರೇಟರ್ ದ್ಯಾನ್ 1 ಅಂತ ಇರೋದು. ಸೊ ಇದರ ಅರ್ಥ ಏನು ಅಂತಂದರೆ 2, 1 ಅನ್ನೋದು ರಿಲೇಷನ್ ಒಳಗಡೆ ಇಲ್ಲ ಅಂತ ಅರ್ಥ. ಸೊ 2, 1 ಅನ್ನೋದು ರಿಲೇಷನ್ ಒಳಗಡೆ ಇಲ್ಲ ಅಂತಂದರೆ ಅದು ಎಂಥ ರಿಲೇಷನ್? ಅದು ಸಿಮೆಟ್ರಿಕ್ ರಿಲೇಷನ್ ಆಗಲ್ಲ. ಸೊ ದಿಸ್ ಇಂಪ್ಲೈಸ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಸೊ ಅದು ರಿಫ್ಲೆಕ್ಸಿವ್ ಆಯಿತು, ಆದರೆ ಇದು ಸಿಮೆಟ್ರಿಕ್ ಆಗಲಿಲ್ಲ. ಸಿಮೆಟ್ರಿಕ್ ಯಾಕೆ ಆಗಲಿಲ್ಲ ಅಂತಂದರೆ 1, 2 ಅನ್ನೋದು ರಿಲೇಷನ್ ಒಳಗಡೆ ಇದೆ, ಆದರೆ 2, 1 ಅನ್ನೋದು ರಿಲೇಷನ್ ಒಳಗಡೆ ಇಲ್ಲ. ಹಾಗಾಗಿ ಇದು ಸಿಮೆಟ್ರಿಕ್ ರಿಲೇಷನ್ ಆಗಲ್ಲ. ಸೊ ಥರ್ಡ್ ಒನ್ನಿಗೆ ಬಂದರೆ, ಥರ್ಡ್ ಒನ್ ಯಾವುದು? ಟ್ರಾನ್ಸಿಟಿವ್ ಆಗುತ್ತೆ ಅಂತ ಅವರೇ ಹೇಳಿದ್ದಾರೆ. ಎಸ್, ಅಫ್ಕೋರ್ಸ್ ದಿಸ್ ರಿಲೇಷನ್ ಈಸ್ ಅ ಟ್ರಾನ್ಸಿಟಿವ್ ರಿಲೇಷನ್. ಲೆಟ್, ಎರಡು ಆರ್ಡರ್ ಪೇರ್ಗಳ ತಗೊಳ್ಳೋಣ. ಲೆಟ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಯಾವ ರೀತಿ ಆರ್ಡರ್ ಪೇರ್ ತಗೋಬೇಕಂತ ಗೊತ್ತು ನಿಮಗೆ, ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್. ಸೊ ಸೆಕೆಂಡ್ ಎಲಿಮೆಂಟ್ ಆಫ್ ಒನ್ ಆರ್ಡರ್ ಪೇರ್ ಆ್ಯಂಡ್ ದ ಫಸ್ಟ್ ಎಲಿಮೆಂಟ್ ಆಫ್ ಅದರ್ ಆರ್ಡರ್ ಪೇರ್ ಶುಡ್ ಬಿ ಈಕ್ವಲ್ ಟು ಈಚ್ ಅದರ್. ಸೊ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್. This implies what? This implies A comma B belongs to R means A is less than or equal to B. And also, if B comma C belongs to R, that implies B is less than or equal to C. So, this implies if A is less than or equal to B and this B is less than or equal to C, then of course, it is obvious situation that A will be less than or equal to C. A is less than or equal to C for all A, B, C ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್. ಇಲ್ಲಿ ಬರೆದಿರೋ ಆರ್ಗಳೆಲ್ಲ, ಇಲ್ಲಿ ಬರೆದಿರೋ ಆರ್ಗಳು ರಿಲೇಷನ್ನ ಹೆಸರದು, ಇಲ್ಲಿ ಬರೆದಿರೋ ಆರು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ದಿಸ್ ಇಂಪ್ಲೈಸ್ ಎ ಕಮ ಸಿ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ, ಬಿ, ಸಿ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ನೋಡಿ, 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಆ್ಯಂಡ್ 5 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 8 ಅಂತ ಇದ್ದರೆ, ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ 2 ಆ್ಯಂಡ್ 8? Of course 2 is less than or equal to 8. ಸೊ ಇದನ್ನೇ ನಾವಿಲ್ಲಿ ಯೂಸ್ ಮಾಡಿದ್ವಿ. ಎ ಕಮ ಸಿ ಬಿಲಾಂಗ್ಸ್ ಟು ಆರ್. ಸೊ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆಗಿತ್ತು, ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್ ಆಗಿತ್ತು, ಆ್ಯಂಡ್ ಜಸ್ಟ್ ನಾವು ವಿ ಪ್ರೂವ್ಡ್ ದಟ್ ಎ ಕಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ ದಟ್ ದ ರಿಲೇಷನ್ ಆರ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ಆರ್ ಈಸ್ ಟ್ರಾನ್ಸಿಟಿವ್. ಸೊ ದಿಸ್ ರಿಲೇಷನ್ ಯಾವುದು? ಲೆಸ್ ದೆನ್ ಆರ್ ಈಕ್ವಲ್ ಟು ರಿಲೇಷನ್ ಇದೆಯಲ್ಲ, ಇದು ರಿಫ್ಲೆಕ್ಸಿವ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ, ಆದರೆ ಇಟ್ ಈಸ್ not symmetric relation. Okay, now we shall move towards the next question. The next question is show that the relation R in the set R. illu ashtane this R is the name of the relation. yadu first R idiyalla, this is the name of the relation and this is the set of all real numbers defined as R equal to A comma B such that A is less than or equal to B square, is neither reflexive nor symmetric nor transitive. ಸೊ ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಕೂಡ ಆಗಲ್ಲ ಅಂತ ಹೇಳ್ತಾರೆ. ಸೊಲ್ಯೂಷನ್, ಫಸ್ಟ್ ಒನ್ ರಿಫ್ಲೆಕ್ಸಿವ್. ಸೊ ಆಗಲ್ಲ ಅಂತ ಅವರೇ ಹೇಳಿದ್ದಾರೆ. ಸೊ ನಮ್ಮ ಕೆಲಸ ಏನಪ್ಪ ಅಂತಂದರೆ ಒಂದು ಕೌಂಟರ್ ಎಕ್ಸಾಂಪಲನ್ನು ಸರ್ಚ್ ಮಾಡಿ ಪ್ರೆಸೆಂಟ್ ಮಾಡೋದು ಅಷ್ಟೇ. ಒಂದು ವೇಳೆ ನಾನೀಗ ಸಪೋಸ್ ಈಗ ರಿಫ್ಲೆಕ್ಸಿವ್ ಆಗಬೇಕಾಗಿತ್ತು ಅಂತಂದರೆ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಆಗಬೇಕಾಗಿತ್ತು. ಅದು ಎಷ್ಟು ಎಲಿಮೆಂಟ್ಗಳಿಗೆ ಅಂತಂದರೆ ಎಲ್ಲ ರಿಯಲ್ ನಂಬರ್ಸ್ಗಳಿಗೂ ಕೂಡ ಆಗಬೇಕು. ಸೊ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಆಗಬೇಕು ಅಂತಂದರೆ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್ ಆಗಬೇಕು. ಅಂದರೆ ಯಾವುದೋ ಒಂದು ನಂಬರ್ನ ತಗೊಂಡ್ರೆ ಅದನ್ನು ಸ್ಕ್ವೇರ್ ಮಾಡಿದ್ರು ಕೂಡ ಏನಾಗಬೇಕು ಅಂದರೆ ಈ ರಿಲೇಷನ್ನು ಹೋಲ್ಡ್ ಆಗಬೇಕು. ಈ ರೀತಿ ಎಲ್ಲ ರಿಯಲ್ ನಂಬರ್ಸ್ಗೂ ಆಗಬೇಕು. ನೀವೇನಾದರೂ ಕೆಲವೊಂದಷ್ಟು ಪರ್ಟಿಕ್ಯುಲರ್ ಎಕ್ಸಾಂಪಲ್ಗಳನ್ನು ತಗೊಂಡ್ರೆ ಅಲ್ಲಿ ಈ ಕಂಡೀಷನ್ ಹೋಲ್ಡ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಆ್ಯಂಡ್ ಇಫ್ ಯು ಟೇಕ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು -1, ಲೆಸ್ ದೆನ್ ಆರ್ ಈಕ್ವಲ್ ಟು -1 ಅಲ್ಲದೆ ಲೆಸ್ ದೆನ್ 0 ಅಂತ ಅನ್ಕೊಳ್ರಿ. ಲೆಸ್ ದೆನ್ ಆರ್ ಈಕ್ವಲ್ ಟು 0
less than or equal to 0. Yes, if you consider a greater than or equal to 1 and if you consider a less than or equal to 0, this condition holds for all the values of a greater than or equal to 1 and a less than or equal to 0. ನೀವು 0 ತಗೊಂಡ್ರೆ 0 ಈಸ್ ಲೆಸ್ ದೆನ್ ಈಕ್ವಲ್ ಟು 0 ಸ್ಕ್ವೇರ್. ಎಸ್, ಇಟ್ ಈಸ್ ಟ್ರೂ ಸ್ಟೇಟ್ಮೆಂಟ್. ಅಥವಾ ಯಾವುದೋ ಒಂದು ನೆಗೆಟಿವ್ ನಂಬರ್ ತಗೊಂಡ್ರಿ ಅಂತ ಅನ್ಕೋಣ. ಫಾರ್ ಎಕ್ಸಾಂಪಲ್ -5 ತಗೊಂಡ್ರಿ ಅಂತಂದ್ರೆ -5 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -5 ಸ್ಕ್ವೇರ್. -5 ಸ್ಕ್ವೇರ್ ಅಂದರೆ 25. ಎಸ್, ದಿಸ್ ಕಂಡೀಷನ್ ಈಸ್ ಟ್ರೂ. ಸೊ ನೀವು ಪರ್ಟಿಕ್ಯುಲರ್ ಆಗಿ ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಥವಾ ಎ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಈ ವ್ಯಾಲ್ಯೂಸ್ಗಳನ್ನ ಏನಾದರೂ ತಗೊಂಡ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಂಡೀಷನ್ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂತಂದ್ರೆ ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಒಂದು ವೇಳೆ ನೀವೊಂದು 0 ಮತ್ತು 1 ನಡುವೆ ಇರ್ತಕ್ಕಂಥ ಯಾವುದಾದ್ರೂ ಒಂದು ವ್ಯಾಲ್ಯೂ ತಗೊಂಡ್ರಿ ಅಂತ ಅನ್ಕೋಣ, ಅಲ್ಲಿ ಈ ಕಂಡೀಷನ್ ಫೇಲ್ ಆಗುತ್ತೆ. ಸೊ ಇದು ಒಂದು ಅಬ್ಸರ್ವೇಷನ್ ನಿಮ್ಗೆ ಗೊತ್ತಿರಬೇಕು. ರಿಯಲ್ ನಂಬರ್ಸ್ ಬಗ್ಗೆ ಈ ರೀತಿ ಒಂದು ಅಬ್ಸರ್ವೇಷನ್ ಗೊತ್ತಿರಬೇಕು. ಸೊ ನಾನೇನು ಮಾಡ್ತಿದ್ದೀನಿ ಅಂತಂದ್ರೆ 0 ಮತ್ತು 1 ನಡುವೆ ಇರ್ತಕ್ಕಂಥ ಯಾವುದೋ ಒಂದು ನಂಬರ್ ತಗೊಳ್ತೀನಿ. ಅಲ್ಲಿ ಆಕ್ಚುಲ್ ಆಗಿ ನೋಡಿದ್ರೆ ಯು ವಿಲ್ ಗೆಟ್ ಇನ್ಫೈನೈಟ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಇನ್ ಬಿಟ್ವೀನ್ 0 and 1. ಅದರಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಏನು ತಗೊಂಡಿನಿ ಅಂತಂದ್ರೆ ಒಂದು ನಂಬರ್ ತಗೊಳ್ತೀನಿ. ಅದರಲ್ಲಿ ಲೆಟ್ ಎ ಈಕ್ವಲ್ ಟು 1/2 ತಗೊಂಡೆ ಅಂತ ಅನ್ಕೋಣ. ಸೊ ಟ್ರೂ ಸ್ಟೇಟ್ಮೆಂಟ್ ಆಗಬೇಕು ಅಂತಂದ್ರೆ 1/2 ಲೆಸ್ ದೆನ್ ಆರ್ ಈಕ್ವಲ್ ಟು 1/4 ಆಗಬೇಕು. ಹೌದಾ? 1/2 ಈಸ್ ನೋಡಿ ಆಕ್ಚುಲ್ ಆಗಿ ಏನಾಗಬೇಕಾಗಿತ್ತು, ಸ್ವಲ್ಪ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ ಇದನ್ನಲ್ಲಿ. ಇಲ್ಲಿ 1/2 ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ಹೋಲ್ ಸ್ಕ್ವೇರ್ ಆಗಬೇಕು. ಟ್ರೂನ ಇದು? 1/2 ಲೆಸ್ ದೆನ್ ಆರ್ ಈಕ್ವಲ್ ಟು 1ನ ಸ್ಕ್ವೇರ್ ಮಾಡಿದ್ರೆ 1, 2ನ ಸ್ಕ್ವೇರ್ ಮಾಡಿದ್ರೆ 4. 1/2 ಅಂದರೆ ಎಷ್ಟು? 0.5. 1/4 ಅಂದರೆ ಎಷ್ಟು? 0.25. ನೋಡಿ ಅಬ್ಸರ್ವ್ ಮಾಡಿ, ಆಕ್ಚುಲ್ ಆಗಿ ನೋಡಿದ್ರೆ 0.5 ಈಸ್ ಗ್ರೇಟರ್ ದ್ಯಾನ್ 0.25. 0.5 ಈಸ್ ಗ್ರೇಟರ್ ದ್ಯಾನ್ 0.25. ಸೊ ಇದರ ಅರ್ಥ ಏನು ಅಂತಂದ್ರೆ ದಿಸ್ ಈಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ದಿಸ್ ಸ್ಟೇಟ್ಮೆಂಟ್ ಈಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಹಾಗಾಗಿ 1/2 ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ಹೋಲ್ ಸ್ಕ್ವೇರ್ ಅಂತ ನಾನು ಬರೆಯೋಕ್ಕಾಗಲ್ಲ. ಸೊ 1/2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ಹೋಲ್ ಸ್ಕ್ವೇರ್. ದಿಸ್ ಇಂಪ್ಲೈಸ್ 1/2 is less than or equal to 1/4, which is false. ನಾನು ಅನ್ಕೊಂಡಿದ್ದೆ 1/2 ಲೆಸ್ ದೆನ್ ಈಕ್ವಲ್ ಟು 1/2 ಹೋಲ್ ಸ್ಕ್ವೇರ್ ಆಗ್ತದೆ, 1/2 ಲೆಸ್ ದೆನ್ ಈಕ್ವಲ್ ಟು 1/4 ಟ್ರೂ ಆಗ್ಬೋದು ಅಂತ ಅನ್ಕೊಂಡೆ. ಆದರೆ ಆಕ್ಚುಲಿ ಅದು ಏನದು ಫಾಲ್ಸ್ ಸ್ಟೇಟ್ಮೆಂಟು. ನೋಡಿ ಇಲ್ಲಿ ಎರಡು ರೀತಿ ಬರಿಬೋದು. ನೀವು ಡೈರೆಕ್ಟ್ ಆಗಿ 1/2 ಈಸ್ ಇಲ್ಲಿ ಎರಡು ಥರ ಬರಿಬೋದು. 1/2 ಈಸ್ ಗ್ರೇಟರ್ ದ್ಯಾನ್ 1/2 ಹೋಲ್ ಸ್ಕ್ವೇರ್ ಈ ರೀತಿನಾದರೂ ಬರೀರಿ. ಅಥವಾ ನಾನು ಇಲ್ಲೇನು ಬರ್ದಿದ್ದೀನಲ್ಲ ಈ ರೀತಿ ಬರೆದ್ರೆ ಅದ್ರ ಮುಂದೆ ಕೆಳಗಡೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಬರಿಬೇಕು ನೀವು? ದಟ್ ಈಸ್ ಫಾಲ್ಸ್ ಅನ್ನೋದನ್ನ ಬರೀಲೇಬೇಕು. ಇಲ್ಲಾಂತಂದ್ರೆ ಮೇಲ್ಗಡೆ ಇರೋಂಥ ಸ್ಟೇಟ್ಮೆಂಟ್ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಅಲ್ಲಿ ರೆಪ್ರೆಸೆಂಟೇಷನ್ ಏನೂ ಇರಲ್ಲ. ಹೀಗಾಗಿ ಅದು ಫಾಲ್ಸ್ ಅಂತ ನೀವು ಅಲ್ಲಿ ರೆಪ್ರೆಸೆಂಟ್ ಮಾಡಲೇಬೇಕು. ಸೊ ವಿಚ್ ಈಸ್ ಫಾಲ್ಸ್. ಫಾಲ್ಸ್ ಅಂದ್ರೆ ಅರ್ಥ ಏನಪ್ಪ? ಅದನ್ನು ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಹಂಗಾದ್ರೆ ಆರ್ಡರ್ ಪೇರಲ್ಲಿ? ಹಂಗಾದ್ರೆ 1/2, 1/2 ಅನ್ನೋದು ರಿಲೇಷನ್ ಒಳಗಡೆ ಬರಲೇ ಇಲ್ಲ. ಆದರೆ ಆ್ಯಕ್ಚುಲಿ 1/2 ಈಸ್ ಅ ರಿಯಲ್ ನಂಬರ್. ಸೊ ಅವ್ರು ಯಾವ ಸೆಟ್ ಕೊಟ್ಟಿದ್ರಲ್ಲ ಅದೇ ಸೆಟ್ಟಿಂದನೇ ನಾನು ಒಂದು ಎಲಿಮೆಂಟನ್ನು ತಗೊಂಡಿದ್ದೀನಿ. ಸೊ ರಿಫ್ಲೆಕ್ಸಿವ್ ಆಗಬೇಕು ಅಂತಂದರೆ ಎಲ್ಲ ಎಲಿಮೆಂಟ್ಗಳಿಗೂ ಕೂಡ ಅನ್ನೋದು ಟ್ರೂ ಸ್ಟೇಟ್ಮೆಂಟ್ ಆಗಬೇಕು. ಒಂದೇ ಒಂದು ಎಲಿಮೆಂಟ್ಗೆ ಫಾಲ್ಸ್ ಆದರೂ ಕೂಡ ಅದು ರಿಫ್ಲೆಕ್ಸಿವ್ ಅಲ್ಲ. ಸೊ ನಾನಿಲ್ಲಿ ರಿಯಲ್ ನಂಬರ್ಸಿಂದ ಒಂದು ಎಲಿಮೆಂಟನ್ನು ತಗೊಂಡಿದ್ದೀನಿ. ಯಾವುದು ಅಂದರೆ 1/2. ಸೊ 1/2 ಅನ್ನೋದು ರಿಲೇಷನ್ ಒಳಗಡೆ ಬರಬೇಕು ಅಂತಂದರೆ 1/2, 1/2 ಅನ್ನೋದು ರಿಲೇಷನ್ ಒಳಗಡೆ ಬರಬೇಕು. 1/2, 1/2 ಬರಬೇಕು ಅಂತಂದರೆ ಅದು ಯಾವ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು? 1/2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ಹೋಲ್ ಸ್ಕ್ವೇರ್ ಅನ್ನೋದನ್ನು ಸ್ಯಾಟಿಸ್ಫೈ ಮಾಡಬೇಕು. ಆದರೆ ಆ್ಯಕ್ಚುಲಿ ಸಾಲ್ವ್ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗೋದೇನು ಅಂತಂದರೆ 1/2 ಈಸ್ ಗ್ರೇಟರ್ ದ್ಯಾನ್ 1/4 ಅಂತ ಗೊತ್ತಾಗ್ತದೆ. ಹಾಗಾಗಿ ಸೊ ಗಿವನ್ value a equal to 1/2 is not related to itself. ಹಾಗಾಗಿ given relation is not reflexive. This implies R is not reflexive. ಇದನ್ನ ಈ ರೀತಿ ಸಾಲ್ವ್ ಮಾಡೋಕ್ಕೆ ಬೇರೆ ಬೇರೆ ದಾರಿಗಳಿದೆ. ಇಲ್ಲಿ ನಾನು ತಗೊಂಡದ್ದು 1/2, ನೀವು ಬೇಕಾದ್ರೆ 1/3 ತಗೋಬೋದು, 1/4 ತಗೋಬೋದು. ಯು ಕ್ಯಾನ್ ಸೆಲೆಕ್ಟ್ ಎನಿ ರಿಯಲ್ ನಂಬರ್ ಬಿಟ್ವೀನ್ 0 and 1. 0 ಮತ್ತು 1 ನಡುವೆ ಯಾವುದಾದ್ರೂ ರಿಯಲ್ ನಂಬರ್ ತಗೊಂಡ್ರೆ ಇದೇನಾಗ್ತದೆ ಅಂತಂದರೆ ಫಾಲ್ಸ್ ಸ್ಟೇಟ್ಮೆಂಟ್ನೇ ಕೊಡೋದು. ಓಕೆ, ಇಟ್ ಈಸ್ ನಾಟ್ reflexive. Next we are moving towards symmetric. ಹೋಗೋಣ. ಎರಡನೇದು ಯಾವುದು? ಸಿಮೆಟ್ರಿಕ್. ಕೊಟ್ಟಿರೋದು ಕಂಡೀಷನ್ a is less than or equal to b square ಅಂತ ಕೊಟ್ಟಿದ್ದಾನೆ. ಓಕೆ,
ಸಿಮೆಟ್ರಿಕ್ ರಿಲೇಷನ್ಗೆ ನಾನೇನು ತಗೊಳ್ತೀನಿ ಅಂತಂದರೆ, ಲೆಟ್ ಒಂದು ಆರ್ಡರ್ಡ್ ಪೇರ್ ತಗೊಳ್ತೀನಿ. 1, 2 ಬಿಲಾಂಗ್ಸ್ ಟು ಆರ್. ದಿಸ್ ಇಂಪ್ಲೈಸ್ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಸ್ಕ್ವೇರ್. ಹೌದಲ್ಲ? ದಿಸ್ ಇಂಪ್ಲೈಸ್ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಎಸ್, ಇಟ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್. ಅಂದರೆ ಅರ್ಥ ಏನು? 1, 2 ಅನ್ನೋದು ರಿಲೇಷನ್ ಒಳಗಡೆ ಇದೆ ಅಂತ ಅರ್ಥ. ಆದರೆ ಬಟ್ 2 ಈಸ್ ಗ್ರೇಟರ್ ದ್ಯಾನ್ 1 ಸ್ಕ್ವೇರ್. 2 ಈಸ್ ಗ್ರೇಟರ್ ದ್ಯಾನ್ 1 ಸ್ಕ್ವೇರ್. ದಿಸ್ ಇಂಪ್ಲೈಸ್ 2, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇಲ್ಲ ನೋಡಿ, 2 ಈಸ್ ಗ್ರೇಟರ್ ದ್ಯಾನ್ 1 ಸ್ಕ್ವೇರ್ ಅಂತ ಬರ್ತೀನಲ್ಲ, ಇದನ್ನೇ ಬೇಕಾದ್ರೆ ಹಿಂಗೂ ಬರಿಬೋದು ನೀವು. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಸ್ಕ್ವೇರ್. ದಿಸ್ ಇಂಪ್ಲೈಸ್ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಇದನ್ನು ಬರೆದ್ರೆ ಇದನ್ನು ಫಾಲ್ಸ್ ಅಂತ ಬರೀಲೇಬೇಕು. ನೆಕ್ಸ್ಟ್ ವಿಚ್ ಈಸ್ ಫಾಲ್ಸ್ ಅಂತ ಬರೀಲೇಬೇಕು. ನಾನು ರಿಫ್ಲೆಕ್ಸಿಗೆ ಬರೆದಿದ್ನಲ್ಲ ಆ ರೀತಿ. ಸೊ ಹಿಂಗಾದರೂ ಬರೀರಿ, ಅಥವಾ ಅದರ ಆ್ಯಕ್ಚುಯಲ್ ರಿಲೇಷನ್ ಆದರೂ ನೀವು ರೆಪ್ರೆಸೆಂಟ್ ಮಾಡಿ. 2 ಈಸ್ ಗ್ರೇಟರ್ ದ್ಯಾನ್ 1 ಸ್ಕ್ವೇರ್, ದಟ್ ಇಂಪ್ಲೈಸ್ 2 ಈಸ್ ಗ್ರೇಟರ್ ದ್ಯಾನ್ 1. ಸೊ ಇದು ಟ್ರೂ ಸ್ಟೇಟ್ಮೆಂಟ್. ಬಟ್ ನನಗೆ ಆ್ಯಕ್ಚುಲಿ ಬೇಕಾಗಿರೋದೇನು? ಲೆಸ್ ದೆನ್ ಆರ್ ಈಕ್ವಲ್ ಟು ಬೇಕು. ಹಾಗಾಗಿ 2, 1 ಅನ್ನೋದು ರಿಲೇಷನ್ ಒಳಗಡೆ ಇಲ್ಲ. ದಿಸ್ ಇಂಪ್ಲೈಸ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಆರ್ ಈಸ್ ನಾಟ್ ಸಿಮೆಟ್ರಿಕ್. ಸೊ ದಿಸ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್. ಓಕೆ, ಟ್ರಾನ್ಸಿಟಿವ್ ಆಗುತ್ತೆ ನೋಡೋಣ ಒಂದ್ಸರಿ. ಈ ರೀತಿ ಇನ್ಫೈನೈಟ್ ಎಕ್ಸಾಂಪಲ್ಸ್ಗಳು ಸಿಗ್ತವೆ. ಇವಷ್ಟೇ ಅಲ್ಲ, ಇನ್ಫೈನೈಟ್ ಎಕ್ಸಾಂಪಲ್ಸ್ಗಳು ಸಿಗ್ತವೆ. ಸ್ವಲ್ಪ ಸರ್ಚ್ ಮಾಡಬೇಕಷ್ಟೇ. ಟ್ರಾನ್ಸಿಟಿವ್ ಆಗಲ್ಲ ಅಂತ ಅವರೇ ಹೇಳಿದ್ದಾರೆ. ಇಲ್ಲಿ 2 ಆರ್ಡರ್ಡ್ ಪೇರ್ಗಳು ರಿಲೇಷನ್ ಒಳಗಡೆ ಇದೆ ಅಂತ ತಗೊಂಡು 3ನೇ ಆರ್ಡರ್ಡ್ ಪೇರ್ ರಿಲೇಷನ್ ಒಳಗಡೆ ಇಲ್ಲ ಅಂತ ನಾವು ಪ್ರೂವ್ ಮಾಡಬೇಕು. 2 ಆರ್ಡರ್ಡ್ ಪೇರ್ ತಗೊಳ್ತೀನಿ ನಾನು. ಲೆಟ್ 5, 3 ಬಿಲಾಂಗ್ಸ್ ಟು ಆರ್ ಆ್ಯಂಡ್ 3, 2 ಬಿಲಾಂಗ್ಸ್ ಟು ಆರ್ ಆಗಿರುತ್ತಾ ನೋಡಿ ಒಂದ್ಸಾರಿ. 5 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಸ್ಕ್ವೇರ್. ದಟ್ ಇಂಪ್ಲೈಸ್ 5 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 9. ಟ್ರೂ ಸ್ಟೇಟ್ಮೆಂಟ್. ಸೊ 5, 3 ಬಿಲಾಂಗ್ಸ್ ಟು ಆರ್. ಈ ಕಡೆ ಬಂದರೆ 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಸ್ಕ್ವೇರ್. ದಟ್ ಈಸ್ ನಥಿಂಗ್ ಬಟ್ 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ದಿಸ್ ಆಲ್ಸೋ ಟ್ರೂ ಸ್ಟೇಟ್ಮೆಂಟ್. ಸೊ 5, 3 ಅನ್ನೋದು ರಿಲೇಷನ್ ಒಳಗಡೆ ಇದೆ. 3, 2 ಅನ್ನೋದು ಕೂಡ ರಿಲೇಷನ್ ಒಳಗಡೆ ಇದೆ. ಆದರೆ ಅಬ್ಸರ್ವ್ ದಟ್ 5 ಈಸ್ ಗ್ರೇಟರ್ ದ್ಯಾನ್ 2 ಸ್ಕ್ವೇರ್. ಈಗ A, C ಫಾರ್ಮಲ್ ಇರೋಂಥದ್ದು ಏನಾದರೂ ರಿಲೇಷನ್ ಒಳಗಡೆ ಬರಬೇಕು ಅಂತಂದರೆ 5 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಸ್ಕ್ವೇರ್ ಅನ್ನೋದು ಬರಬೇಕು. 5 ಈಸ್ ಲೆಸ್ ದೆನ್ ಈಕ್ವಲ್ ಟು 2 ಸ್ಕ್ವೇರ್ ಅಂತಂದರೆ 5 ಈಸ್ ಲೆಸ್ ದೆನ್ ಈಕ್ವಲ್ ಟು 4, ವಿಚ್ ಈಸ್ ಫಾಲ್ಸ್. ಸೊ ಈ ರೀತಿನಾದರೂ ಬರೀರಿ. ನಾನು ಡೈರೆಕ್ಟಾಗಿ ಬರ್ತೀನಿ ಗ್ರೇಟರ್ ದ್ಯಾನ್ ಅಂತ. ದಟ್ ಇಂಪ್ಲೈಸ್ 5 ಈಸ್ ಗ್ರೇಟರ್ ದ್ಯಾನ್ 4. ಸೊ ಇದರರ್ಥ ಏನು ಅಂತಂದರೆ 5, 3 ಅನ್ನೋದು ರಿಲೇಷನ್ ಒಳಗಡೆ ಇದೆ. 3, 2 ಅನ್ನೋದು ರಿಲೇಷನ್ ಒಳಗಡೆ ಇದೆ. ಆದರೆ 5, 2 ಅನ್ನೋದು ರಿಲೇಷನ್ ಒಳಗಡೆ ಇಲ್ಲ. ಸೊ ದಿಸ್ ಇಂಪ್ಲೈಸ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ದಿಸ್ ರಿಲೇಷನ್ ಆರ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್ ರಿಲೇಷನ್. ನೆಕ್ಸ್ಟ್ ಕ್ವಶನ್, ಚೆಕ್ ವೆದರ್ ದ ರಿಲೇಷನ್ ಆರ್ ಇನ್ ಆರ್. ಇಲ್ಲೂ ಅಷ್ಟೇ, ಫಸ್ಟ್ ಆರ್ ಈಸ್ ದ ನೇಮ್ ಆಫ್ ದ ರಿಲೇಷನ್ ಆ್ಯಂಡ್ ಸೆಕೆಂಡ್ ಆರ್ ಈಸ್ ದ set of all real numbers defined by r equal to a, b such that a is less than or equal to b cube is reflexive, symmetric or transitive. ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಹೇಳಿದ್ದಾನೆ. ಸೊಲ್ಯೂಷನ್, ಫಸ್ಟ್ ಒನ್ ರಿಫ್ಲೆಕ್ಸಿವ್. ನಾವು ಆಲ್ರೆಡಿ ತಗೊಂಡಿದ್ವಲ್ಲ a equal to 1/2, ಅದನ್ನೇ ತಗೊಳ್ತೀನಿ ಇಲ್ಲಿ. ಲೆಟ್ a is equal to 1/2. ಅಫ್ಕೋರ್ಸ್ ದಿಸ್ ಈಸ್ ಅ ರಿಯಲ್ ನಂಬರ್. ಸೊ ಇದು ತನ್ನೊಳಗೆ ತಾನೇ ರಿಲೇಟ್ ಆಗಿದೆಯಾ? ರಿಲೇಟ್ ಆಗಬೇಕು ಅಂತಂದರೆ 1/2 ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ಹೋಲ್ ಕ್ಯೂಬ್. ಈ ಕಂಡೀಷನ್ ಟ್ರೂ ಸ್ಟೇಟ್ಮೆಂಟ್ ಆಗಬೇಕು. ಆಗುತ್ತಾ ಇದು? 1/2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/8 ವಿಚ್ ಈಸ್ ಫಾಲ್ಸ್. ಕ್ಲಿಯರ್ಲಿ 1/2 ಈಸ್ ಗ್ರೇಟರ್ ದ್ಯಾನ್ 1/2 ಹೋಲ್ ಕ್ಯೂಬ್ ವಿಚ್ ಈಸ್ ಫಾಲ್ಸ್. ಈ ಥರನಾದರೂ ಬರೀರಿ, ಈ ಥರನಾದರೂ ಬರೀರಿ, ನಿಮ್ಮ ಇಷ್ಟ. ದಿಸ್ ಇಂಪ್ಲೈಸ್ 1/2 ಈಸ್ ಗ್ರೇಟರ್ ದ್ಯಾನ್ 1/8. ಸೊ ದಿಸ್ ಇಂಪ್ಲೈಸ್ 1/2, 1/2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಇದರರ್ಥ ಏನು ಅಂತಂದರೆ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್.
ಸೊ ಈ ರಿಲೇಷನ್ಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಅಂತ ಏನು ರಿಲೇಷನ್ ಇದೆಯಲ್ಲ ಅದು ರಿಫ್ಲೆಕ್ಸಿವ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ, ಆದರೆ ಸಿಮೆಟ್ರಿಕ್ ಆಗಲ್ಲ. ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅನ್ನೋ ರಿಲೇಷನ್ ಇದೆಯಲ್ಲ ಅದು ರಿಫ್ಲೆಕ್ಸಿವ್ ಆಗಲ್ಲ, ಇನ್ನು ಸಿಮೆಟ್ರಿಕ್ಕೂ ಆಗಲ್ಲ, ಟ್ರಾನ್ಸಿಟಿವ್ ಕೂಡ ಆಗಲ್ಲ. ಈಗ ನಾವು ಚೆಕ್ ಮಾಡ್ತಿದ್ವಿ ಎ ಈಸ್ ಲೆಸ್ ದೆನ್ ಈಕ್ವಲ್ ಟು ಬಿ ಕ್ಯೂಬ್ ಏನಾಗುತ್ತೆ ಅಂತ. ಸೊ ರಿಫ್ಲೆಕ್ಸಿವ್ ಚೆಕ್ ಮಾಡಿದ್ವಿ, ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಒನ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಸಿಮೆಟ್ರಿಕ್. ಸೆಕೆಂಡ್ ಒನ್ ಸಿಮೆಟ್ರಿಕ್. ನಾನಿಲ್ಲಿ ಕೆಲವೊಂದಷ್ಟು ಕೌಂಟರ್ ಎಕ್ಸಾಂಪಲ್ಗಳನ್ನು ಮಾತ್ರ ಕೊಡ್ತಿದ್ದೀನಿ. ನೀವು ಇವೇ ಕೌಂಟರ್ ಎಕ್ಸಾಂಪಲ್ ಅಷ್ಟೇ ಅಲ್ಲ, ನೀವು ಬೇಕಿದ್ರೆ ಸ್ವಲ್ಪ ವರ್ಕೌಟ್ ಮಾಡಿದರೆ ಇನ್ಫೈನೈಟ್ ನಂಬರ್ ಆಫ್ ಕೌಂಟರ್ ಎಕ್ಸಾಂಪಲ್ಗಳನ್ನ ಕೊಡ್ಬೋದು. ನೋಡಿ, ಒಂದು ವೇಳೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗಿತ್ತು ಅಂತಂದರೆ ಡೈರೆಕ್ಟಾಗಿ ಡೆಫಿನೇಷನ್ನ ಬರೆದು ಬಿಡ್ಬೋದು ನೀವು. ಒಂದು ವೇಳೆ ಆಗಿಲ್ಲ ಅನ್ನೋದಾದರೆ ನೀವು ಒಂದು ಕೌಂಟರ್ ಎಕ್ಸಾಂಪಲ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಓಕೆ, ಸಿಮೆಟ್ರಿಕ್ ನಾನು ಏನು ಮಾಡ್ತೀನಿ ಅಂತಂದರೆ ಸೇಮ್ 1/1, 2 ಇಲ್ಲೂ ಕೂಡ ಅದೇ ಎಕ್ಸಾಂಪಲ್ ವರ್ಕ್ ಆಗ್ತದೆ. ಇಲ್ಲೂ ಲೆಟ್ 1, 2 ಬಿಲಾಂಗ್ಸ್ ಟು ಆರ್. ದಿಸ್ ಇಂಪ್ಲೈಸ್ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಕ್ಯೂಬ್. ಹೌದಲ್ಲ? ಸೊ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 8. ಇಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ದೇರ್ಫಾರ್ 1, 2 ಬಿಲಾಂಗ್ಸ್ ಟು ಆರ್. ಬಟ್ 2 ಈಸ್ ಗ್ರೇಟರ್ ದ್ಯಾನ್ 1 ಕ್ಯೂಬ್. ಟ್ರೂ ಆಗಬೇಕಾಗಿತ್ತು ಅಂತಂದರೆ, ಅಂದರೆ 2, 1 ಅನ್ನೋದು ರಿಲೇಷನ್ ಒಳಗಡೆ ಬರಬೇಕಲ್ಲ ಸಿಮೆಟ್ರಿಕ್ ಆಗಬೇಕು ಅಂತಂದರೆ. ಯಾಕಂದರೆ 1, 2 ಅನ್ನೋದು ರಿಲೇಷನ್ ಒಳಗಡೆ ಇದೆ ಅಂತಂದರೆ ಅದು ಸಿಮೆಟ್ರಿಕ್ ಆಗಬೇಕು ಅಂತಂದರೆ 2, 1 ಕೂಡ ರಿಲೇಷನ್ ಒಳಗಡೆ ಬರಬೇಕು. ರಿಲೇಷನ್ ಒಳಗಡೆ ಬರಬೇಕು ಅಂದರೆ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಕ್ಯೂಬ್ ಆಗಬೇಕು. ಅಂದರೆ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1, ವಿಚ್ ಈಸ್ ಫಾಲ್ಸ್. ದಿಸ್ ಈಸ್ ಫಾಲ್ಸ್. ಆ್ಯಕ್ಚುಲ್ ಟ್ರೂ ಸ್ಟೇಟ್ಮೆಂಟ್ ಏನು? 2 ಈಸ್ ಗ್ರೇಟರ್ ದೆನ್ 1. ಇದು ಗ್ರೇಟರ್ ದೆನ್ ಬಂತು ಅಂದರೆ ರಿಲೇಷನ್ ಒಳಗಡೆ ಬರಲ್ಲ. ರಿಲೇಷನ್ ಒಳಗಡೆ ಬರಬೇಕು ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಇರಬೇಕು. ಸೊ ಏನಾಗ್ತದೆ ಅಂತಂದರೆ ಕಾಂಟ್ರಡಿಕ್ಷನ್ ಕ್ರಿಯೇಟ್ ಆಗಿಬಿಡ್ತದೆ. ಸೊ 2 ಈಸ್ ಗ್ರೇಟರ್ ದ್ಯಾನ್ 1. ಯಾವಾಗ ಗ್ರೇಟರ್ ದ್ಯಾನ್ 1 ಬಂತಲ್ಲ, ಇದರ ಅರ್ಥ 2, 1 ಅನ್ನೋದು ರಿಲೇಷನ್ ಒಳಗಡೆ ಇಲ್ಲ ಅಂತ ಅರ್ಥ. 1, 2 ಅನ್ನೋದು ರಿಲೇಷನ್ ಒಳಗಡೆ ಇದೆ, ಆದರೆ 2, 1 ಅನ್ನೋದು ರಿಲೇಷನ್ ಒಳಗಡೆ ಇಲ್ಲ. ಇದು ಹೆಂಗೆ ಗೊತ್ತಾಗುತ್ತೆ ಅಂತ ನಿಮ್ಗೇನಾದ್ರೂ ಬಂದರೆ, ಇದು ಹಿಂಗೆ ಗೊತ್ತಾಗ್ತದೆ ಅಂತ ಒಂದು ಪ್ಯಾಟರ್ನ್ ಇಲ್ಲ, ಯಾವುದೋ ಒಂದು ಫಾರ್ಮುಲಾ ಇಲ್ಲ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಆ ರಿಯಲ್ ನಂಬರ್ಸ್ಗಳ ಬಗ್ಗೆ ಅಥವಾ ಏನು ಸೆಟ್ ಕೊಟ್ಟಿರ್ತಾನೆ ಅದ್ರ ಬಗ್ಗೆ ಒಂದು ಐಡಿಯಾ ಇರಬೇಕು. ಅದರ ಒಳಗಡೆ ಬರತಕ್ಕಂಥ ಎಲಿಮೆಂಟ್ಗಳ ಬಗ್ಗೆ ಒಂದು ಐಡಿಯಾ ಇರಬೇಕು. ಆ ಎಲಿಮೆಂಟ್ಗಳನ್ನ ತಗೊಂಡು ಚೆಕ್ ಮಾಡಿದಾಗ ಗೊತ್ತಾಗ್ತದೆ. ನಾನು ಈಗಲೂ ಹೇಳ್ತಿದ್ದೀನಿ, ಇದಷ್ಟೇ ಕೌಂಟರ್ ಎಕ್ಸಾಂಪಲ್ ಅಲ್ಲ. ಇಫ್ ಯು ಟ್ರೈ ಯು ಕ್ಯಾನ್ ಗೆಟ್ ಇನ್ಫೈನೈಟ್ ನಂಬರ್ ಆಫ್ ಕೌಂಟರ್ ಎಕ್ಸಾಂಪಲ್ಸ್. ನೀವೇನೇ ಇನ್ಫೈನೈಟ್ ನಂಬರ್ ಆಫ್ ಕೌಂಟರ್ ಎಕ್ಸಾಂಪಲ್ಗಳನ್ನು ಪ್ರೊವೈಡ್ ಮಾಡಬಹುದು. ಆರ್ ಈಸ್ ನಾಟ್ ಸಿಮೆಟ್ರಿಕ್. ಆರ್ ಈಸ್ ನಾಟ್ ಸಿಮೆಟ್ರಿಕ್. ಸೊ ಎರಡಕ್ಕೂ ಕೂಡ ಸೇಮ್ ಕೌಂಟರ್ ಎಕ್ಸಾಂಪಲ್ಲೇ ಆಯಿತು. ಅಲ್ಲೂ ಕೂಡ ರಿಫ್ಲೆಕ್ಸಿವ್ಗೆ ಈಕ್ವಲ್ ಟು 1/2 ತೊಗೊಂಡಿದ್ವಿ, ಇಲ್ಲೂ ಕೂಡ 1/2ನೇ ತೊಗೊಂಡಿದ್ದು. ಅಲ್ಲೂ ಕೂಡ ಸಿಮೆಟ್ರಿಕ್ಗೆ 1, 2 ತೊಗೊಂಡಿದ್ದು, ಇಲ್ಲೂ ಕೂಡ 1, 2ನೇ ತೊಗೊಂಡಿದ್ದು. ಈಗ ನೋಡೋಣ, ಅದು ಕೂಡ ರಿಫ್ಲೆಕ್ಸಿವ್ ಆಗಲಿಲ್ಲ, ಸಿಮೆಟ್ರಿಕ್ ಆಗಲಿಲ್ಲ. ಇದು ಕೂಡ ರಿಫ್ಲೆಕ್ಸಿವ್ ಆಗಲಿಲ್ಲ, ಸಿಮೆಟ್ರಿಕ್ ಆಗಲಿಲ್ಲ. ಅದು ಟ್ರಾನ್ಸಿಟಿವ್ ಆಗಿರಲಿಲ್ಲ, ಇದು ಕೂಡ ಟ್ರಾನ್ಸಿಟಿವ್ ಆಗಲ್ಲ. ಹೆಂಗಾಗಲ್ಲ ಅಂತಂದರೆ ಕೌಂಟರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಟ್ರಾನ್ಸಿಟಿವ್ let 9, 3 belongs to R and 3, 2 belongs to R. ನೋಡಿ, ಇದರೊಳಗಡೆ ಇದೆಯಾ? ಇದೆ. This implies 9 is less than or equal to 3 cube. That is nothing but 9 is less than or equal to 27. True. So 9 is less than or equal to 27 ಇದೆ ಅಂತಂದರೆ 9, 3 belongs to R and 3 is less than or equal to 2 cube. That is nothing but 3 is less than or equal to 8. It is also true statement. So 3, 2 belongs to R. So 9, 3 ಅನ್ನೋದು ರಿಲೇಷನ್ ಒಳಗಡೆ ಇದೆ, 3, 2 ಅನ್ನೋದು ರಿಲೇಷನ್ ಒಳಗಡೆ ಇದೆ. ಆದರೆ 9 is greater than 2 cube. ಸೊ 9, 3, 3, 2 ಇದೆ ಅಂತಂದರೆ ನಾವು ಈಗ ಹುಡುಕ್ಬೇಕಾಗಿರೋ 9, 2 ಅನ್ನೋದು ರಿಲೇಷನ್ ಒಳಗಡೆ ಇದೆಯಾ ಅಂತ. ಇದು ರಿಲೇಷನ್ ಒಳಗಡೆ ಬರಬೇಕು ಅಂತಂದರೆ 9 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಕ್ಯೂಬ್ ಆಗಬೇಕು. 9 ಈಸ್ ಲೆಸ್ ದೆನ್ ಈಕ್ವಲ್ 2 ಕ್ಯೂಬ್ ಅಂದರೆ ಎಷ್ಟು? 8, ವಿಚ್ ಈಸ್ ಫಾಲ್ಸ್. ಸೊ 9 ಈಸ್ ಗ್ರೇಟರ್ ದ್ಯಾನ್ 2 ಕ್ಯೂಬ್. ದಿಸ್ ಇಂಪ್ಲೈಸ್ 9 ಈಸ್ ಗ್ರೇಟರ್ ದ್ಯಾನ್ 8. ಗ್ರೇಟರ್ ದ್ಯಾನ್ ಬಂತು, ನನಗೆ ಬೇಕಾಗಿರೋದು ಲೆಸ್ ದೆನ್ ಆರ್ ಈಕ್ವಲ್ ಟು. ದಿಸ್ ಇಂಪ್ಲೈಸ್ 9, 2. ದಿಸ್ 9 and this 2. 9, 2 does not belongs to R. ಅಂದರೆ 9 and 2 are not related to each other ಅಂತ ಅರ್ಥ. So this implies R is not transitive. R is not transitive.
ಸೊ ದಿಸ್ ಆಲ್ಸೋ ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್ ಆ್ಯಂಡ್ ನಾಟ್ ಟ್ರಾನ್ಸಿಟಿವ್. Next one, give an example of a relation which is symmetric but neither reflexive nor transitive. ಅಂದರೆ ಒಂದು ರಿಲೇಷನ್ನ ಡಿಫೈನ್ ಮಾಡಬೇಕು ನಾವು. ಅದು ಹೆಂಗಿರಬೇಕು ಅಂತಂದರೆ ಸಿಮೆಟ್ರಿಕ್ ಆಗಿರಬೇಕು, ಆದರೆ ರಿಫ್ಲೆಕ್ಸಿವ್ ಆಗಿರಬಾರ್ದು, ಟ್ರಾನ್ಸಿಟಿವ್ ಆಗಿರಬಾರ್ದು. ಆ ರೀತಿ ಎಕ್ಸಾಂಪಲ್ನ ಡಿಫೈನ್ ಮಾಡಬೇಕು ಅಂತ ಹೇಳ್ತಾನೆ. ಓಕೆ, ಲೆಟ್ ಎ ಈಕ್ವಲ್ ಟು 1 2 3 3 ಎಲಿಮೆಂಟ್ ಇರೋಂಥ ಒಂದು ಸೆಟ್ಟು. ಈ ಸೆಟ್ ಮೇಲೆ ಒಂದು ರಿಲೇಷನ್ ಡಿಫೈನ್ ಮಾಡ್ತೀನಿ. ಏನು ಡಿಫೈನ್ ಮಾಡ್ತೀನಿ ಅಂತಂದರೆ 1, 2, 2, 1 ಅಂತ ಡಿಫೈನ್ ಮಾಡ್ತೀನಿ. ಸೊ ಸಿಮೆಟ್ರಿಕ್ ಆಗಿರಬೇಕಲ್ಲ, ಸಿಮೆಟ್ರಿಕ್ ಆಗಿರಬೇಕು ಒಂದು ಸಲುವಾಗಿ 1, 2 ಇದ್ದರೆ 2, 1 ಕೂಡ ಇರಲೇಬೇಕು. ಸೊ 1, 2, 2, 1 ಎರಡನ್ನೂ ಬಂದಿದೆ, ಸೊ ಇಟ್ ಈಸ್ ಸಿಮೆಟ್ರಿಕ್. ರಿಫ್ಲೆಕ್ಸಿವ್ ಅಲ್ಲ. ಯಾಕೆ ರಿಫ್ಲೆಕ್ಸಿವ್ ಅಲ್ಲ ಅಂತಂದರೆ 1 ಅನ್ನೋದು ಎಲಿಮೆಂಟ್ ಏನಲ್ಲಿದೆ, 1, 1 ಅನ್ನೋದು ರಿಲೇಷನಲ್ಲಿ ಇಲ್ಲ, 2, 2 ಇಲ್ಲ, 3, 3 ಇಲ್ಲ, ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಟ್ರಾನ್ಸಿಟಿವ್ ಯಾಕಲ್ಲ? ಟ್ರಾನ್ಸಿಟಿವ್ ಯಾಕಲ್ಲ ಅಂತಂದರೆ 1, 2 ಅನ್ನೋದು ಇದೆ, 2, 1 ಅನ್ನೋದು ರಿಲೇಷನ್ ಒಳಗಡೆ ಇದೆ, ಆದರೆ 1, 1 ಅನ್ನೋದು ರಿಲೇಷನ್ ಒಳಗಡೆ ಇಲ್ಲ. ಸೊ ಇಟ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್ ಬಟ್ ಇಟ್ ಈಸ್ ಸಿಮೆಟ್ರಿಕ್ ರಿಲೇಷನ್. ಸಿಮಿಲರ್ಲಿ ಇಲ್ಲೂ ಕೂಡ ಅಷ್ಟೇ ಸೆಟ್ ಅದೇ ತಗೊಳ್ತೀನಿ, ಪ್ರತಿ ಕ್ವಶನ್ಗೆ ಸೆಟ್ ಅದೇ ತಗೊಳ್ತೀನಿ ನಾನು. ಮತ್ತು ಇಲ್ಲೂ ಅಷ್ಟೇ ಈ ರೀತಿ ಇದೊಂದೇ ರಿಲೇಷನ್ ಅಲ್ಲ ಡಿಫೈನ್ ಮಾಡಬಹುದಾಗಿರೋಂಥದ್ದು. ಯು ಕ್ಯಾನ್ ಡಿಫೈನ್ ಮೆನಿ ರಿಲೇಷನ್ಸ್ ಆನ್ ದ ಸೇಮ್ ಸೆಟ್ ಎ ಓನ್ಲಿ. ಇಲ್ಲಿ ಯಾವ ರೀತಿ ಡಿಫೈನ್ ಮಾಡ್ಬೇಕಂತ ಹೇಳ್ತೇನೆ ಅಂತಂದರೆ ಇದು ಟ್ರಾನ್ಸಿಟಿವ್ ಆಗಿರ್ಬೇಕಂತೆ, ಆದರೆ ರಿಫ್ಲೆಕ್ಸಿವ್ ಆಗಿರಬಾರ್ದು, ಸಿಮೆಟ್ರಿಕ್ ಆಗಿರಬಾರ್ದು ಅಂತ ಹೇಳ್ತೇನೆ. ವೆರಿ ಸಿಂಪಲ್. 1, 2 ಸಿಂಪಲ್. 1, 2 ಇದು ಟ್ರಾನ್ಸಿಟಿವ್ ರಿಲೇಷನ್. ಯಾಕಂದರೆ ಎ, ಬಿ ಥರದ್ದು ಒಂದೇ ಒಂದು ಎಲಿಮೆಂಟ್ ಕೊಟ್ಟಿದ್ದಾರೆ, ಆದರೆ ಬಿ, ಸಿ ಫಾರ್ಮಲ್ ಎಲಿಮೆಂಟನ್ನು ಕೊಟ್ಟೇ ಇಲ್ಲ. ದೇರ್ ಫಾರ್ ಇಟ್ ಈಸ್ ಟ್ರಾನ್ಸಿಟಿವ್. ಇದು ರಿಫ್ಲೆಕ್ಸಿವ್ ಅಲ್ಲ. ಯಾಕಂತಂದರೆ 1, 1 ಇಲ್ಲ, 2, 2 ಇಲ್ಲ, 3, 3 ಇಲ್ಲ. ಇದು ಸಿಮೆಟ್ರಿಕ್ ಅಲ್ಲ. ಯಾಕಂತಂದರೆ 1, 2 ಅನ್ನೋದಿದೆ, ಆದರೆ 2, 1 ಅನ್ನೋದಿಲ್ಲ. ಸೊ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಸೊ ಇಟ್ ಈಸ್ ಟ್ರಾನ್ಸಿಟಿವ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ರಿಲೇಷನ್. ನೆಕ್ಸ್ಟ್ ಬಂದರೆ ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು, ಆದರೆ ಟ್ರಾನ್ಸಿಟಿವ್ ಆಗಿರಬಾರದು ಅಂತ ಹೇಳ್ತಾನೆ. ನಾನು ಮಾತ್ರ ಸೆಟ್ ಅದೇ ತಗೊಳ್ತೀನಿ, 1, 2, 3 ಸೆಟ್ ಅದೇ ತಗೊಳ್ತೀನಿ. ರಿಲೇಷನ್ನು ಸ್ವಲ್ಪ ಬೇರೆ ಡಿಫೈನ್ ಮಾಡಬೇಕಲ್ಲ. ಇಲ್ಲಿ ರಿಫ್ಲೆಕ್ಸಿವ್ ಆಗಿರಬೇಕು ಅಂತ ಹೇಳ್ತೇನೆ. ರಿಫ್ಲೆಕ್ಸಿವ್ ಆಗಿರಬೇಕು ಅಂದರೆ ಎವ್ರಿ ಎಲಿಮೆಂಟ್ ಶುಡ್ ಬಿ ರಿಲೇಟೆಡ್ ಟು ಇಟ್ ಸೆಲ್ಫ್. ಸೊ 1, 1 ಅನ್ನೋದು ಬರಲೇಬೇಕು, 2, 2 ಅನ್ನೋದು ಬರಲೇಬೇಕು, 3, 3 ಕೂಡ ಬರಲೇಬೇಕು. ಓಕೆ, ಈಗ ಸಿಮೆಟ್ರಿಕ್ ಆಗಿರಬೇಕು, ಆದರೆ ಟ್ರಾನ್ಸಿಟಿವ್ ಆಗಿರಬಾರ್ದಲ್ಲ. ಓಕೆ, ಸಿಮೆಟ್ರಿಕ್ ಆಗಬೇಕು. ನಾವು ಇಟ್ ಈಸ್ ಸಿಮೆಟ್ರಿಕ್ ಆಲ್ಸೋ, ಇಟ್ ಈಸ್ ಟ್ರಾನ್ಸಿಟಿವ್ ಆಲ್ಸೋ. ಒಂದು ಎಕ್ಸ್ಟ್ರಾ ಎಲಿಮೆಂಟನ್ನ ಆ್ಯಡ್ ಮಾಡ್ತೀನಿ ಇದಕ್ಕೆ. ನಾನು ಯಾವ ಎಲಿಮೆಂಟ್ ಆ್ಯಡ್ ಮಾಡೋಣ? 1, 2ನ ಆ್ಯಡ್ ಮಾಡ್ತೀನಿ. 1, 2ನ ಏನಾದರೂ ಆ್ಯಡ್ ಮಾಡಿಬಿಟ್ರೆ ಈ ಸೆಟ್ಟಲ್ಲಿ ಸಿಮೆಟ್ರಿಕ್ ಮಾಡಬೇಕು ಅಂತಂದರೆ 2, 1 ಕೂಡ ನಾನೀಗ ಇದರಲ್ಲಿ ಸೇರಿಸಲೇಬೇಕು. ಯಾಕಂದರೆ 1, 2 ಇದೆ ಅಂದರೆ 2, 1 ಇರಲೇಬೇಕು, ಸಿಮೆಟ್ರಿಕ್ ಆಗಬೇಕಲ್ಲ. ಈಗ ಸ್ಟಿಲ್ ಇಟ್ ಈಸ್ ಟ್ರಾನ್ಸಿಟಿವ್. ಯಾಕಂದರೆ 1, 2, 2, 1 ಅಂದರೆ 1, 1 ಇಲ್ಲಿದೆ. ಆಮೇಲೆ 2, 1, 1, 2 ಅಂದರೆ 2, 2 ಇಲ್ಲೇ ಇದೆ. ಸೊ ಇದು ಈಗಲೂ ಕೂಡ ಟ್ರಾನ್ಸಿಟಿವ್ ಆಯಿತು, ಆದರೆ ಟ್ರಾನ್ಸಿಟಿವ್ ಆಗಬಾರ್ದು. ಇನ್ನೊಂದು ಎಲಿಮೆಂಟ್ ಆ್ಯಡ್ ಮಾಡಿ ನೋಡೋಣ. 1, 3 ಇದು ಸಿಮೆಟ್ರಿಕ್ ಆಗಬೇಕು ಅಂತಂದರೆ 3, 1 ಆ್ಯಡ್ ಮಾಡಲೇಬೇಕು. ಎಸ್, ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಈ 3 ಎಲಿಮೆಂಟ್ಗಳಿರೋದ್ರಿಂದ ಇದು ರಿಫ್ಲೆಕ್ಸಿವ್. 1, 2 ಇದೆ, 2, 1 ಇದೆ, 1, 3 ಇದೆ, 3, 1 ಇದೆ. ಸೊ ಇಟ್ ಈಸ್ ಸಿಮೆಟ್ರಿಕ್. ಇದು ಟ್ರಾನ್ಸಿಟಿವ್ ಯಾಕಲ್ಲ ಅಂತಂದರೆ ಸ್ವಲ್ಪ ಅಬ್ಸರ್ವ್ ಮಾಡಿ. 2, 1 ಇದೆ, 1, 3 ಇದೆ, ಆದರೆ 2, 3 ಅನ್ನೋದು ರಿಲೇಷನ್ ಒಳಗಡೆ ಇಲ್ಲ. ಸೊ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಎಸ್, this is the relation 1, 1, 2, 2, 3, 3, 1, 2, 2, 1, 1, 3, 3, 1. This is the relation which is reflexive and symmetric but not transitive. Next question ಬಂದರೆ a equal to 1, 2, 3 ಇದೇ ರೀತಿನೇ ಡಿಫೈನ್ ಮಾಡಬೇಕು ಅಂತಲ್ಲ, ನೀವು ಬೇರೆ ಸೆಟ್ ಮೇಲೆ ಕೂಡ ಡಿಫೈನ್ ಮಾಡ್ಬೋದು. r equal to ಇಲ್ಲಿ ರಿಫ್ಲೆಕ್ಸಿವ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು, ಬಟ್ ನಾಟ್ ಸಿಮೆಟ್ರಿಕ್. ರಿಫ್ಲೆಕ್ಸಿವ್ ಆಗಿರಬೇಕು ಅಂತ ಹೇಳಿದ ಕೂಡಲೇ ನನಗೆ ಬೇರೆ ದಾರಿ ಇಲ್ಲ. 1, 1, 2, 2, 3, 3 ಆ್ಯಡ್ ಮಾಡಲೇಬೇಕು, ನಾನು ಇದರಲ್ಲಿ ಸೇರಿಸಲೇಬೇಕು. ಓಕೆ, 1, 1 ಇದೆ, 2, 2 ಇದೆ, 3, 3 ಇದೆ. ಈಗ ಇದು ಟ್ರಾನ್ಸಿಟಿವ್ ಆಗಿರಬೇಕು, ಆದರೆ ಸಿಮೆಟ್ರಿಕ್ ಆಗಿರಬಾರ್ದು ಅಂತ ಹೇಳ್ತಾರೆ. ಸೊ ಸಿಮೆಟ್ರಿಕ್ ಆಗಿರಬಾರ್ದು ಅಂತಂದರೆ 1, 2 ಅನ್ನೋ ಎಲಿಮೆಂಟ್ ಇರಬೇಕು, 2, 1 ಅನ್ನೋ ಎಲಿಮೆಂಟ್ ಇರಬಾರ್ದು. ಎಸ್, ಇಷ್ಟೇ ಸಾಕು. 1, 2 ಇದೆ, 2, 1 ಇಲ್ಲ, ಸೊ ಇಟ್ ಈಸ್ ನಾಟ್ ಸಿಮೆಟ್ರಿಕ್. 1, 2 ಇದೆ, 2, 2 ಇದೆ. ನೋಡಿ, 1, 1 ಇದೆ, 1, 2 ಇದೆ. ಯಾವ ಎಲಿಮೆಂಟ್ ಹುಡುಕ್ಬೇಕು? ನಾನು ಟ್ರಾನ್ಸಿಟಿವ್ ಚೆಕ್ ಮಾಡ್ತಿದ್ದೀನಿ ನಾನೀಗ.
ಟ್ರಾನ್ಸಿಟಿವ್ ಚೆಕ್ ಮಾಡ್ತಿದ್ದೀನಿ. 1 1 ಇದೆ, 1 2 ಇದೆ. ಯಾವ ಎಲಿಮೆಂಟ್ ಹುಡುಕ್ಬೇಕು ನಾನು? 1 2 ಹುಡುಕ್ಬೇಕು. ಇಲ್ಲೇ ಇದೆ 1 2 ಅನ್ನೋದು. ಅದಾದಮೇಲೆ ನೆಕ್ಸ್ಟು 1 2 ಇದೆ, ಇಲ್ಲಿ 2 2 ಇದೆ. ನಾನು 1 2 ಹುಡುಕ್ಬೇಕು. ಆಲ್ರೆಡಿ ಇಲ್ಲಿದೆ 1 2. ಸೊ ಇಟ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ಇಟ್ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಓಕೆ, ಬಟ್ ನಾಟ್ ಸಿಮೆಟ್ರಿಕ್. ನೆಕ್ಸ್ಟ್ ಕ್ವಶನ್ ಬಂದರೆ ಅದೇ ಸೆಟ್ ಡಿಫೈನ್ ಮಾಡ್ಕೊಂತೀನಿ ನಾನು. 1 2 3 ಸಿಮೆಟ್ರಿಕ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು, ಬಟ್ ನಾಟ್ ರಿಫ್ಲೆಕ್ಸಿವ್. ಓಕೆ, ಆರ್ ಈಕ್ವಲ್ ಟು ಸಿಮೆಟ್ರಿಕ್ ಅಂತಂದರೆ 1 2 ಇರಬೇಕು. 1 2 ಇತ್ತು ಅಂತಂದರೆ 2 1 ಇರಲೇಬೇಕು. 1 2 2 1. ಓಕೆ, ಬಟ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಯಾಕೆ ಟ್ರಾನ್ಸಿಟಿವ್ ಅಲ್ಲ ಅಂತಂದರೆ 1 2 ಇದೆ, 2 1 ಇದೆ. ಅಂದರೆ ಟ್ರಾನ್ಸಿಟಿವ್ ಮಾಡಬೇಕಂದ್ರೆ 1 1 ಅನ್ನು ನಾನು ಸೇರಿಸಲೇಬೇಕು. ಸರಿ, 2 1 ಇದೆ, 1 2 ಇದೆ, 2 2 ಸೇರಿಸಲೇಬೇಕು. ಓಕೆ, 1 2 2 1 1 1. ಸೊ 1 2 ಇದೆ, 2 1 ಇದೆ, ಸಿಮೆಟ್ರಿಕ್ ಆಯಿತು. 1 1 ಇದೆ, ಸಿಮೆಟ್ರಿಕ್ಕೆ. 2 2 ಇದೆ, ಸಿಮೆಟ್ರಿಕ್ಕು. 1 2 ಇದೆ, 2 1 ಇದೆ ಅಂತಂದರೆ 1 1 ಹುಡುಕಬೇಕು. 1 1 ಇದೆ, ಟ್ರಾನ್ಸಿಟಿವ್. 2 1 ಇದೆ, 1 2 ಇದೆ ಅಂತಂದರೆ 2 2 ಹುಡುಕಬೇಕು. 2 2 ಇದೆ, ಟ್ರಾನ್ಸಿಟಿವ್. ಎಸ್, ಇಷ್ಟೇ ಸಾಕು. ಮತ್ತೆ ಒಂದು ವೇಳೆ 3 3 ಅನ್ನೋದನ್ನು ಸೇರಿಸ್ಬಿಟ್ರೆ ಏನಾಗ್ತದೆ ಅಂತಂದರೆ ರಿಫ್ಲೆಕ್ಸ್ ಆಗಿಬಿಡ್ತದೆ. ಇಲ್ಲಿ 3 3 ಇಲ್ಲ. 3 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದೇರ್ ಫಾರ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಎಸ್, ಓಕೆ, ಈ ರೀತಿ ನಾವು ಏನು ಮಾಡ್ಬೋದು? ರಿಲೇಷನ್ ಡಿಫೈನ್ ಮಾಡ್ಬೋದು. Okay, we shall stop here itself and we shall continue in the next class. Thank you, dear students.